ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳಾಗ ಬಳ್ಳಿಗಳಾಗನ ನಾನಾ ನಮೂನಿ ಇದಾವೆ. ಅದ್ರಾಗ ಇದೊಂದು ಥರದ ಬಳ್ಳಿ. ಇದು ಯಾವ ಥರ ಅಂತಂದ್ರೆ ಇದು ನಮಗೆ ಮುಳ್ಳು ಸೌತೆಕಾಯಿ ಇರ್ತೈತಲ್ಲ, ಮುಳ್ಳು ಸೌತೆಕಾಯಿ ಇರುವಂಥ ಬಳ್ಳಿ ನೋಡ್ರಿ. ಇದು ಸೇಮ್ ನಮ್ಮ ಮುಳ್ಳು ಸೌತೆಕಾಯಿ ಇರ್ತಲ್ಲ ಆ ಥರ ಬೆಳೀತಿ. ಇದನ್ನು ನಾವು ಹಿಂಗೆ ಬಿಟ್ಟು ಅಂತಂದ್ರೆ ನಮ್ಮ ಕಬ್ಬಿನ ಬೆಳವಣಿಗೆನೇ ಮಾಡಿಕೊಡೋದಿಲ್ಲ ನೋಡ್ರಿ. ನಾನು ಮನೆ ವಿಡಿಯೋದೊಳಗೆ ಒಂದು ಬಳ್ಳಿ ಮಾಡಿದ್ನಿ. ಅದು ಯಾವುದಪ್ಪ ಅಂತಂದ್ರೆ ಅದು ಮಿನ್ನಿ ಬಳ್ಳಿ ಟೈಪ. ಆ ಬಳ್ಳಿ ರಾಕ್ಷಸ ಬಳ್ಳಿ ಅಂತ ನಾವು ಹೇಳ್ಬೋದು ನೋಡಿರಿ. ಅದು ಮಿನ್ನಿ ಬಳ್ಳಿ. ಇದು ಮುಳ್ಳುಸೌತಿ ಕಾಯ್ದಂಥ ಬಳ್ಳಿ. ಇದನ್ನು ನಾವು ಹಿಂಗೆ ಬಿಟ್ರೆ ಏನು ಆಕತ್ತಪ್ಪ ಅಂತಂದ್ರೆ ನಮ್ಮ ಕಬ್ಬಿನ ಬೆಳೆ ಇತ್ತಲ್ಲ ನೋಡಿರ್ತಲ್ಲ, ಈ ಕಬ್ಬಿನ ಬೆಳೆ ಭಾಳ ಕುಂಠಿತಕ್ಕದಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತಾನೆ. ಈ ಬಳ್ಳಿ ಪೈಲ ಒಂದು ಕಾಯಿ ಎಲ್ಲಿದೋ ಬಂದು ಬೇಕ್ಯಾರ ಒಂದು ಬೀಜ ನಮ್ಮ ಹೊಲ್ದಾಗ ಬಿದ್ದಿರ್ತೈತಿ. ಅದನ್ನು ನಾವು ಮಾನಸಿಕ ಮಾಡಿಬಿಡ್ತೇವೆ. ಮಾನಸಿಕ ಮಾಡಿಬಿಟ್ಟೆವು ಅಂತಂದ್ರೆ ಅದೇನಾಕತ್ತಂದ್ರೆ ಕಬ್ಬಿನ್ಯಾಗ ಹಬ್ಬತೈತಿ. ಕಬ್ಬಿನ್ಯಾಗ ಹಬ್ಬಿಕ್ಯಾರ ಒಂದು ವರ್ಷದ ಕಬ್ಬಿನ್ಯಾಗ ಹಬ್ಬಿ ಬೀಜ ಆತ್ಪ ಅಂತಂದ್ರೆ ಇದು ಸತತ ಇದು ನಮ್ಮ ಭೂಮಿ ಒಳಗೆ ಉಳಿತೈತೆ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನೋಡ್ರಿ. ಇದು ಈ ಥರನಾಗಿ ಹಬ್ಬಿಕೊಂತ ಹೋಗಿಬಿಡ್ತೈತಿ ಗೊತ್ತಲ್ಲ ನೋಡ್ರಿ. ಈ ಥರನಾಗಿ ನಮ್ಮ ಕಬ್ಬಿಗೆ ಹಬ್ಬಿಕೊಂಡ್ಕ್ಯಾರ. ಇದು ಕಬ್ಬಿನ ಮ್ಯಾಗ ಚಂಡಿ ಮ್ಯಾಲೆ ಹೋಗೋದಂಗೆ ಸುತ್ತೆ ಅಂತಂತಂದ್ರೆ ಕಬ್ಬಿನ ಬೆಳವಣಿಗೆ ಕುಂಠಿತಕ್ಕದಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನೋಡ್ರಿ. ಅದಕ್ಕಾಗಿ ನಾವು ಇದನ್ನು ಹತೋಟಿ ಮಾಡ್ಬೇಕು. ಇದನ್ನು ಹತೋಟಿ ಮಾಡಲಿಲ್ಲಪ್ಪ ಅಂತಂತಂದ್ರೆ ನಮ್ಮ ಇಳುವರಿದೊಳಗೆ ಭಾಳ ಪ್ರಮಾಣ ಕುಂಠಿತಕ್ಕದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ಇದನ್ನು ನಾವು ಮಿನ್ನಿ ಬಳ್ಳಿಗತೆ ಇದನ್ನು ಹಾಡು ಬಳ್ಳಿವಲ್ಲ. ಇದನ್ನು ನಾವು ಕಳೆದ ಮುಖಾಂತರನೂ ಇದನ್ನು ನಿರ್ಮೂಲನೆ ಮಾಡ್ಬೋದು. ಯಾಕಂದ್ರೆ ಇದು ಬೇರು ಮುಖಾಂತರ, ಇದು ಬೇರು ಒಂದೇ ಇರ್ತೈತಿ, ಆಮೇಲೆ ಅದು ತುಂಬ ಹಬ್ಬಿಕೊಂತ ಹೋಗ್ತೈತಿ. ಅದಕ್ಕಾಗಿ ಇದನ್ನು ನಾವು ಕಳೆ ತೆಗೆದ್ರಿಂದನೂ ಇದನ್ನು ನಾವು ಹತೋಟಿ ಮಾಡ್ಬೋದು. ಹಿಂಗೆ ಹಬ್ಬೈತಲ್ಲ, ಈ ಹಬ್ಬಿದ್ದನ್ನು ನಾವು ಕಿತ್ತು ಒಗದೇವು ಅಂತಂದ್ರೆ ನೋಡ್ರಿ ಇದು ಬಳ್ಳಿ ಕ್ಲಾಸ್ ಆಕತಿ. ಆಮೇಲೆ ಇದು ಇಂಚಿಂಚಿಗೆ ಬೇರು ಬಿಡೋ ಬಳ್ಳಿ ಅಲ್ಲಿದೆ. ಇದನ್ನು ನಾವು ಗಳೆದಿಂದನೂ ನಿರ್ಮೂಲನೆ ಮಾಡ್ಬೋದು, ಆಮೇಲೆ ಕಳೆದಿಂದನೂ ನಿರ್ಮೂಲನೆ ಮಾಡ್ಬೋದು. ಮತ್ತು ಇದನ್ನು ನಾವು ಔಷಧ ರೂಪದಾಗೂ ನಿರ್ಮೂಲನೆ ಮಾಡ್ಬೋದು. ಬರೀ ಇನ್ನು ಹಂಗೆ ಮುಂದೆ ನೋಡೋಣ. ಈಗ ನಮಗೆ ಕಳೆ ತೆಗಿಯಾಕ ಲೇಬರ್ ಸಮಸ್ಯೆ ಆತಂದ್ರೆ ನಾವು ಇದನ್ನು ಕಳೆನಾಶಕದ ರೂಪದಾಗೂ ಇದನ್ನು ನಿಯಂತ್ರಣ ಮಾಡ್ಬೋದು. ನೋಡತ್ತರಲ್ಲ, ನನಗೆ ಬಳ್ಳಿ ಭಾಳ ಆಗೈತಿ. ಬಳ್ಳಿ ಭಾಳ ಆದದಕ್ಕಾಗಿ ನಾ ಏನು ಮಾಡತ್ತಂತಂದ್ರೆ ಈಗ ನನಗೆ ಲೇಬರ್ ಸಮಸ್ಯೆ ಇದ್ದದಕ್ಕಾಗಿ ನಾನು ಇದಕ್ಕೆ ಕಳೆನಾಶಕ ಮೂಲಕ ಅದನ್ನು ನಿರ್ಮೂಲನೆ ಮಾಡತ್ತೇನೆ. ಕಳೆನಾಶಕ ಇದಕ್ಕೆ ಯಾವುದಪ್ಪ ಅಂತಂದ್ರೆ ಟೋಪೋಡಿ ಬೆಂಜಿ ಇವೆರಡು ಇದು ಸಾದಾ ಔಷಧ ಸಾಕು. ಇದನ್ನು ನಾವು ಹೊಡೆದ್ರಿಂದನ ನಾವು ಈ ನೋಡತ್ತರಲ್ಲ ಈ ಬಳ್ಳಿನ ನೋಡಿ ಸಂಪೂರ್ಣ ನಾವು ನಿರ್ಮೂಲನೆ ಮಾಡ್ಬೋದು ಗೊತ್ತಲ್ಲ. ಮತ್ತು ಇನ್ನೊಂದು ವಿಧಾನದೊಳಗೆ ಯಾವ್ದು ಅಂತಂತಂದ್ರೆ ಇದನ್ನು ನಾವು ಲೇಬರ್ ಸಮಸ್ಯೆ ಇಲ್ಲೆಲ್ಲಪ್ಪ ಅಂತಂತಂದ್ರೆ ಇದನ್ನು ನಾವು ಕೈಲಿಂದನೂ ಕಿತ್ತು ನಾವು ಇದನ್ನು ಹಸಿರು ಮಾಡ್ಬೋದು. ಬರ್ರಿ ಅದನ್ನು ಕೈಲಿಂದನೂ ಯಾವ ಥರ ನಾವು ಕಿತ್ತು ಇದನ್ನು ಹಸಿರು ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೇನೆ. ಈ ಬಳ್ಳಿ ನಾವು ನಮಗೆ ಹೆಲ್ಪರ್ ಸಿಕ್ಕಪ್ಪ ಅಂತಂತಂದ್ರೆ ಇದನ್ನು ನಾವು ಬಳ್ಳಿ ಕೀಳೋದ್ರಿಂದನೂ ನಾವು ಇದನ್ನು ನಿರ್ಮೂಲನೆ ಮಾಡ್ಬೋದು. ಯಾಕಂತಂದ್ರೆ ಇದು ಮಿನ್ನಿ ಬಳ್ಳಿಗತೆ ಇದು ಬೇರೆಗೆ ಹಬ್ಬೋದಿಲ್ಲ. ಇದು ಇದು ಕೀಳಾಕ ಹೋಗಾರೈತಿ. ಆಮೇಲೆ ಇದಕ್ಕೆ ಬೇರು ಭಾಳ ಇರೋದಿಲ್ಲ. ಈ ಥರನಾಗಿ ನಾವು ಇದನ್ನು ಕಿತ್ತು ಹೋಗೋದು ಅಂತಂದ್ರೆ ನಿರ್ಮೂಲನೆ ಆಕತಿ.
ನಾವು ಇದನ್ನು ಕಳೆನಾಶಕ ರೂಪದಿಂದನೂ ನಾವು ಇದನ್ನು ನಿರ್ಮೂಲನೆ ಮಾಡ್ಕೋಬೋದು. ಆಮೇಲೆ ಈ ಥರ ಆಗಿ ನಾವು ಇದನ್ನು ಕಿತ್ತು ನಾವು ನಿರ್ಮೂಲನೆ ಮಾಡ್ಕೋಬೋದು. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಾನೆ ಅಂತಂತಂದ್ರೆ, ನಮಗೆ ಈ ಬಳ್ಳಿ ಕಬ್ಬಿನ ಹೊಲ್ದಾಗ ಹಬ್ಬೋದು ಸಹಜನ. ಅದಕ್ಕಾಗಿ ನಾವು ಇದನ್ನು ಹಂಗೆ ಬಿಡಬಾರ್ದು. ಹಂಗೆ ಬಿಟ್ಟು ಅಂದ್ರೆ ಏನಾಕತ್ತಪ್ಪ ಅಂತಂತಂದ್ರೆ ನಮ್ಮ ಕಬ್ಬಿನ ಬೆಳೆ ಕುಂಠಿತಾಕತಿ. ಅದಕ್ಕಾಗಿ ನಾವು ಇದನ್ನು ನಮ್ಮ ಕಬ್ಬಿನ ಹೊಲದಾಗ ಬಳ್ಳಿ ಹಬ್ಬಿತು ಅಂತಂತಂದ್ರೆ ಅನುಕೂಲ ಆತಂತಂದ್ರೆ ನಾವು ಕಳೆ ತೆಗೆದು, ಅನುಕೂಲ ಆಗಲ್ಲಪ್ಪ ಅಂತಂತಂದ್ರೆ ಈ ಬಳ್ಳಿಗೆ ಏನಂತಂದ್ರೆ ಟುಪುಡಿ ಬೆಂಜಿ ಇದು ಅಗದಿ ಸಾದಾ ಔಷಧನೂ ಐತಿ. ಇದರಿಂದ ಇದು ಸಂಪೂರ್ಣ ನಿರ್ಮೂಲನೆ ಆಕತ್ತಂತ ಕ್ಯಾರ ನನ್ನ ರೈತರ ಮಿತ್ರಿಗೆ ಹೇಳ್ಕ್ಯಾರ. ಇದನ್ನು ನಾವು ನಿರ್ಮೂಲನೆ ಮಾಡ್ಕೊಂಡು ಅಂತಂತಂದ್ರೆ ನಮ್ಮ ಕಬ್ಬಿನ ಇಳುವರಿದೊಳಗೆ ಬಂಪರ್ ಆಕತ್ತಂತ ಕ್ಯಾರ ಹೇಳಿ ಎಲ್ಲರನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.